ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವೀನ್ ಉಪಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದರೆ, WPL ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮೂರನೇ ಒಂದು ಕ್ರಿಕೆಟ್ ಮ್ಯಾಚ್ಗಳು ಆರಂಭವಾಗಿವೆ. ಇದರಲ್ಲಿ ನಮ್ಮ ಒಂದು RCB ತಂಡವು ಸಹಿತ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾ ಹೋಗೋಣ. RCB ಮೊದಲೇ ಮ್ಯಾಚು ಏನಾಗಿದೆ, ಅದು GG ಕೂಡ ಆಡ್ತಾ ಇದೆ. ಟಾಸ್ ಆದ ನಂತರ ನೀವು ಬ್ಯಾಟಿಂಗ್ ಆಡ್ರಿ, ನಾವು ಬಾಲಿಂಗ್ ಆಗ್ತೀವಿ ಅಂತ ಬಾಲಿಂಗ್ ನಾವು ಪ್ರಯೋಗ ಮಾಡ್ಕೊಂತೀವಿ ಅಂತ ಶ್ರುತಿ ಮಂದಾನ ಅವರು ತಿಳಿಸ್ತಾರೆ. ಇದಾದ ನಂತರ ಓಪನಿಂಗ್ ಬಂದು ಏನು ಇದು ವಿಕೆಟೇ ಬೀಳ್ತಾ ಇಲ್ವಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ದೆಪ್ಪ ಅಂದರೆ, ಬಿತ್ತು ನೋಡಿ 35 ರನ್ನಿಗೆ ಒಂದು ವಿಕೆಟ್. ಒಲಾರ್ಟ್ ಅವರ ಒಂದು ವಿಕೆಟ್ ಬೀಳ್ತದೆ. ಸಡನ್ಲಿ ಹಾಗೇನೆ ಹೇಮಲತಾ ಅವರು ಸಹಿತ ಒಂದು ವಿಕೆಟನ್ನು ಒಪ್ಪಿಸ್ತಾರೆ ಅಂತ ಹೇಳ್ಬೋದು. ಆಮೇಲೆ ಮೋನಿ ಅವರು ಏನು ಆಟ ಆಡಿದ್ರಿ, ಅವನು ಬಂದವರಿಗೆಲ್ಲ ಎಗ್ಗ ಮಗ್ಗ ಬಾರಿಸಿದ್ದು. ವೇರಮ್ಗಂತೂ ಯಾಕಾದ್ರೂ ನಾನು ಬಾಲಿಂಗ್ ಮಾಡ್ತಾ ಇದ್ದೀನಿ, ನಾನು ಎಲ್ಲೇಕಿರಲ್ಲಿ ಹೊಡಿತಾ ಇದ್ದಾಳಲ್ಲಪ್ಪ ಇವಳು ಅಂತೇಳಿ ಆ ಲೆವೆಲ್ಗೆ ಹೊಡೆದ್ರು. ಪ್ರೇಮ ಅವ್ರಿಗಂತೂ ತಲೆ ತುರ್ಸ್ಕೊಳ್ಳೋಂಗೆ ಹೊಡೆದ್ಬಿಟ್ರು ಅವ್ರನ್ನ ಕಲೆ ಬಂದು. ಸೊ ಚಿಕ್ಕ ಕಾಂಟ್ರಿಬ್ಯೂಷನ್ ಇಂದ ಒಂದಿಷ್ಟು ರನ್ಗಳನ್ನು ಕಲೆ ಹಾಕಿ ಏನು ಮಾಡಿದ್ರು, ಇವರು ಸಹ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ 200 ರನ್ ಪೇರಿಸುವಲ್ಲಿ ಯಶಸ್ವಿ ಆದ ಒಂದು ಲೆವೆಲ್ಗೆ ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಪ್ರದರ್ಶನ ಚೆನ್ನಾಗಿತ್ತು ಅಂತ. ಕನ್ನಿಕಾ ಅವರು ತುಂಬಾನೇ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ರೇಣುಕಾ ಅವರು ತುಂಬಾನೇ ಅದ್ಭುತವಾಗಿ ಬಾಲಿಂಗ್ ಮಾಡಿದ್ರು. ಪ್ರತಿ ಓವರಿಗೆ 6 ರನ್ಗಳ ಅಂತರದ ಕಾಪಾಡ್ಕೊಂಡು ಬಂದ್ರು ರೇಣುಕಾ ಸಿಂಗ್ ಅವರು. ಇವ್ರನ್ನ ಬಿಟ್ಟರೆ ಎಲ್ಲರೂ ಗೋವಿಂದ, ಯಾರು ಅಷ್ಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲೂ ಇಲ್ಲ ಅಂತ. ರೇಣುಕಾ ಸಿಂಗ್ ಏನಿದೆ, ಇವರು ಒಂಥರ ಸಿರಾಜ್ ಭಯನ ಹೋಲ್ತಾರೆ. ಕಳೆದ 2 ಸೀಸನ್ಗಳಿಂದ ಸಹಿತ ಇವರ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಅಷ್ಟಾಗಿ ಇವರಿಗೆ ಅಷ್ಟಾಗಿ ಏನು ಕೈ ಹಿಡಿತಾ ಇಲ್ಲ. ಬಟ್ ಈ ಒಂದು ಪಂದ್ಯ ತುಂಬಾನೇ ಕೈ ಹಿಡಿತು ಅಂತ. ಇದೇ ರೀತಿ ಇವರ ಒಂದು ಪರ್ಫಾರ್ಮೆನ್ಸ್ ಮುಂದುವರಿಯಲಿ. ಟಾರ್ಗೆಟ್ ಕೊಟ್ಟ ನಂತರ ಚೇಂಜಿಂಗ್ ಮಾಡ್ಕೊಳ್ಳೋಕೆ ಬರ್ತಾರೆ ಶ್ರುತಿ ಮಂದಾನ ಅವರು. ಇವ್ರು ಬರ್ತಾರೆ. ಇವ್ರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ತಂಡಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕೊಡುಗೆಯನ್ನು ಏನಾದರೂ ಕೊಡ್ತಾರೆ ಏನೋ ಅಂದ್ಕೊಂಡಿದ್ವಿ. ಸ್ಮೃತಿ ಮಂದಾನ ಅವರು ಬರ್ತಾರೆ, ಆ ಕಡೆ ಒಂದು 4 ಹೊಡಿತಾರೆ, ಈ ಕಡೆ ಒಂದು 4 ಹೊಡಿತಾರೆ, ಗೋವಿಂದ. ವ್ಯಾಟ್ ಅವರು ಸಹಿತ ಗಾನಾಗೆ ಹೋಗ್ತಾರೆ. ಸೊ ಇದಾದ ನಂತರ ಇನ್ಯಾರು ಬರ್ತಾರೆ ಆಟ ಆಡೋಕ್ಕೆ ಅನ್ನೋದಾದ್ರೆ, ಪೆರಿ ಅವರು ಬರ್ತಾರೆ. 14 ರನ್ಗೆ 2 ವಿಕೆಟ್ ಹೋಗಿದ್ದು. ಸೊ ಇವ್ರು ಔಟ್ ಆದ ನಂತರ ಒಂದು ಇನ್ನಿಂಗ್ಸ್ ಬೇಕಾಗಿತ್ತು. RCB ತಂಡಕ್ಕೆ ಒಂದು ದೊಡ್ಡ ಇನ್ನಿಂಗ್ಸ್ ಬೇಕಾಗಿತ್ತು ಕಟ್ಟೋಕೆ. ಸೊ ಇಲ್ಲಿ ಜೊತೆ ಆಟ ತುಂಬಾನೇ ಅವಶ್ಯಕತೆ ಇತ್ತು. ಸೊ ಇಲ್ಲಿ ಜೊತೆ ಆಟ ಪ್ರಾರಂಭ ಮಾಡಿದವರು ಯಾರು ಅಂತಂದ್ರೆ ಎಲಿಸ್ ಪೆರಿ ಹಾಗೂ ರಾಘವಿ ಅವರು. ತುಂಬಾನೇ ಅದ್ಭುತವಾಗಿ ಒಂದು ಆಟ ಆಡಿದ್ರು. ಎಲಿಸ್ ಪೆರಿ ಅವರು ಒಂದು ಹ್ಯಾಂಡಲ್ ಅಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಆಟ ಆಡೋಕೆ ಪ್ರಯತ್ನ ಪಟ್ಟರು. ಬಟ್ ಇಲ್ಲಿ ಒಂದು ಲೀಡ್ ರೋಲ್ ಅಲ್ಲಿ ಆಡ್ತಕ್ಕಂಥವ್ರು ಯಾರು ಅಂದ್ರೆ ರಾಘವಿ ಅವರು. ತುಂಬಾನೇ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಕೋರ್ನ ಕಲೆ ಹಾಕಿದ್ರು ಅಂತ ಹೇಳ್ಬೋದು. ಇವರಿಬ್ಬರ ಒಂದು ಪಾರ್ಟ್ನರ್ಶಿಪ್ ಏನಿದೆ, 103 ರನ್ನಿಗೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ. 103 ರನ್ಗಳಿಗೆ ರಾಘವಿ ಅವರು ಔಟ್ ಆಗ್ತಾರೆ. ಆಮೇಲೆ ಒಂದು 4 ಅನ್ನು 2 4 ಹೊಡೆದು ಕಳಿಸಿ ಇವರು ಸಹಿತ ಎಲಿಸ್ ಪೆರಿ ಅವರು ಸಹಿತ ಔಟ್ ಆಗಿ ಹೋಗ್ತಾರೆ. ಇನ್ನೇನು ಮ್ಯಾಚ್ ಮುಗಿತಪ್ಪ ಅಂತೇಳಿ ಎಷ್ಟೋ ಜನ TV ಆಫ್ ಮಾಡಿ, ಆಮೇಲೆ ಮೊಬೈಲ್ ಆಫ್ ಮಾಡಿ ಮುಚ್ಕೊಂಡು ಮಲ್ಕೊಂಡಿದ್ದು ಜಾಸ್ತಿ ಉಂಟು. ಸೊ ಇಂಥ ಒಂದು ಸಂದರ್ಭದಲ್ಲಿ ಜೊತೆ ಆಟ ತುಂಬಾನೇ ಬೇಕಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಯಾರಪ್ಪ RCB ಕೈ ಹಿಡಿಯೋರು ಅನ್ನೋದ ವಿಚಾರಕ್ಕೆ ಬರೋದಾದ್ರೆ, ಅಮೇಜಿಂಗ್, ತುಂಬಾನೇ ಸೂಪರ್ ಆಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಇಬ್ರು ಸೇರ್ಕೊಂಡು ಕನ್ನಿಕಾ ಹಾಗೂ ರಿಚಾ ಘೋಷ್ ಅವರು ಎಲ್ಲೋ ಇದ್ ಮ್ಯಾಚ್ ಎಲ್ಲೆಲ್ಲಿಗೋ ತಗೊಂಡು ಹೋಗ್ಬಿಟ್ರು ಇವರಿಬ್ರು ಸೇರ್ಕೊಂಡು. 109 ರನ್ನಿಗೆ 4 ವಿಕೆಟ್ ಹೋಗಿದ್ವು ಅಂತ. ಈ ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ವಿಕೆಟ್ ಪತನ ಆಗಿದ್ನಪ್ಪ ಅಂತಂದ್ರೆ RCB ತಂಡಕ್ಕೆ ತುಂಬಾನೇ ಸಂಕಷ್ಟಕರವಾಗಿತ್ತು ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ರಿಚಾ ಘೋಷ್, ಕನ್ನಿಕಾ ಅವರು ಅಗ್ರೆಸಿವ್, ತುಂಬಾನೇ ಇಂಟೆಂಟ್ ತೋರಿಸಿ ಆಟ ಆಡಿದ್ರು. ಅಗ್ರೆಸಿವ್ ಜೊತೆಗೆ ಒಂದಿಷ್ಟು ಸ್ಕಿಲ್ ಉಪಯೋಗಿಸಿ, ತಮ್ಮ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಹಾಗೆ ಹೀಗೆ ಅಲ್ಲಿ ತಳ್ಳೋದು ಮಾಡಿ ಒಂದಿಷ್ಟು ಜಬರ್ದಸ್ತ್ ಆಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳ್ಬೋದು ಇವರಿಬ್ಬರು ಸೇರ್ಕೊಂಡು. ಇವರಿಬ್ಬರ ಆಟ ಏನು ಶುರುವಾಗುತ್ತೋ ಇಲ್ಲಿಂದ ಆಟದ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಇವರಿಬ್ಬರು ಸೇರ್ಕೊಂಡು. ಹೊಡೆದ್ರು ನಾಯಿಗೂ ಸಹಿತ ಹೊಡೆಯಂಗಿಲ್ಲ ನಮ್ಮಲ್ಲಿ ಆ ಲೆವೆಲ್ಗೆ ಹೊಡೆದ್ರು. ಸೊ ಈ ನಡುವೆ ಗಾರ್ಡನ್ ಅವರು ಏನು 16 ಓವರ್ ಹಾಕಕ್ಕೆ ಬಂದ್ರು. ಆ ಓವರ್ ಅಂತೂ ಸಿಕ್ಕಾಪಟ್ಟೆ ಸತತವಾಗಿ 23 ರನ್ಗಳು ಈ ಒಂದು ಓವರಲ್ಲಿ ಹರಿದು ಬಂದು ಅಂತ ಹೇಳ್ಬೋದು. ಇಲ್ಲಿದ್ದ ಪಂದ್ಯದ ದಿಕ್ಕೇ ಅಲ್ಲೋಲ ಕಲ್ಲೋಲ ಆಗೋಯ್ತು. ಆ ಕಡೆದು ಮ್ಯಾಚ್ ಈ ಕಡೆ ಟರ್ನ್ ಆಯ್ತು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಒಂದು ಮ್ಯಾಚ್ ಏನಿದೆ, ಈ ಒಂದು ಮ್ಯಾಚ್ ನಮ್ದು ಅಲ್ವೇ ಅಲ್ಲ. ನಮ್ಮ ಪ್ರಕಾರ ಈ ಒಂದು ಮ್ಯಾಚ್ ಸೋಲ್ತೀವಿ ಅಂತ ಅನ್ಕೊಂಡಿದ್ದೆ ಜಾಸ್ತಿ. ಯಾಕಂದ್ರೆ ಅಂದ್ರೆ ಆ ಲೆವೆಲ್ಗೆ ಇತ್ತು ನಮ್ಮ ಒಂದು ಪರ್ಫಾರ್ಮೆನ್ಸ್. ಬಟ್ ತಮ್ಮ ಒಂದು ಕೈಯಾರೆ ತಾವೇ ಒಂದು ಈ ಮ್ಯಾಚ್ನ ಕೈ ಚೆಲ್ಕೊಂಡ್ರು. ಅನಿರೀಕ್ಷಿತ ಕ್ಯಾಚ್ಗಳು ಬರ್ತಾ ಇದ್ವು, ಅವುಗಳನ್ನ ಕಳಪೆ ಆಗಿ ಚೆಲ್ಲೋದು, ಕಳಪೆ ಫೀಲ್ಡಿಂಗ್ನ ಪ್ರದರ್ಶನ ಬೇರೆ. ಇವುಗಳೊಟ್ಟಿಗೆ ಎಲ್ಲ ಸೇರಿಕೊಂಡು ಈ ಒಂದು ತಂಡ ಏನಿದೆ ಅಷ್ಟು ರನ್ ಹೊಡೆದ್ರೂ ಸಹಿತ ಗೆಲ್ಲಕ್ಕಾಗಲೇ ಇಲ್ಲ. ಕನ್ನಿಕಾ ಮತ್ತು ರಿಚಾ ಘೋಷ್ ಇಬ್ಬರು ಸೇರಿಕೊಂಡು 93 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಏನಿದೆ ಬಿಲ್ಡ್ ಮಾಡಿದ್ರಂತ, ಗೆಲುವಿನ ಒಂದು ನಗೆ ಬೀರಿದ್ರಂತ ಇಬ್ಬರು ಸೇರಿಕೊಂಡು.
ವಿನ್ನಿಂಗ್ ಶಾಟ್ನೊಂದಿಗೆ. ನಾವೇನೋ ಅನ್ಕೊಂಡಿದ್ವಿ ಒಂದು ಒಳ್ಳೆ ಕೋರ್ ಇಲ್ಲ, ಏನಾದರೂ ಅಡಾಪ್ಟ್ ಮಾಡ್ಕೊಳ್ತಾರ ಅಥವಾ ಹೆಂಗಿದೆ ಬ್ಯಾಟಿಂಗ್ ಪ್ರದರ್ಶನ, ಬಾಲಿಂಗ್ ಪ್ರದರ್ಶನ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಎಲ್ಲ ತಂಡದವರು ಸೇರ್ಕೊಂಡು ಶ್ರೇಯಾಂಕ ಪಾಟೀಲ್ ತುಂಬ ನೆನಪಾದರು ಅಂತ ಹೇಳ್ಬೋದು. ಈ ಒಂದು ಪಂದ್ಯದಲ್ಲಿ ಮಿಸ್ ಮಾಡ್ಕೊಂಡಿವಿ. ಆದಷ್ಟು ಬೇಗ ಇವರು ಒಂದು ತಂಡಕ್ಕೆ ಮರಳಲಿ ಅಂತ ಆಶಿಸೋಣ. ಮೇನ್ ಬೌಲರ್ಸು ಇಲ್ಲ, ಮೇನ್ ಬ್ಯಾಟರ್ಸು ಇಲ್ಲ, ಆದ್ರೂ ಈ ಒಂದು ತಂಡ ಗೆದ್ದು ತಂಡದ ಒಂದು ಸದಸ್ಯರ ಆಟಗಾರರ ಒಂದು ಕಾನ್ಫಿಡೆಂಟ್ ಏನಿದೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಮ್ಯಾಚ್ಗೆ ತುಂಬಾ ಇನ್ನಷ್ಟು ಬೂಸ್ಟ್ ಆಗಿ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ಮ್ಯಾಚ್ ಯಾವ ರೀತಿ ಆಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಸೊ ಇದೇ ರೀತಿ ಗೆಲುವು ಮುಂದುವರಿಲಿ ಅಂತ ಹೇಳ್ತಾ, ಸೊ ಗೈಸ್ ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.